ತಮಗೆಲ್ಲರಿಗೂ ಆತ್ಮ ಪ್ರದೇಶ ಅನುಭವ ತರಗತಿಗೆ ಆಧಾರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂ ಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು. ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ಯೋಗಾಭ್ಯಾಸವನ್ನು ತಿಳಿಸಿಕೊಟ್ಟ ಅನಂತ ತೀರ್ಥಂಕರ ಸರ್ವಜ್ಞ ಪರಮಾತ್ಮರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನಿರ್ಗ್ರಂಥ ಭಾವಲಿಂಗಿ ಸಮ್ಯಕ್ ದೃಷ್ಟಿ ಮುನಿಗಳಿಗೆ ಕೂಡ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಶ್ರಾವಕ ಸಮ್ಯಕ್ ದೃಷ್ಟಿ ಭಾವಲಿಂಗಿ ಶ್ರಾವಕ ಸಾಧಕರಿಗೂ ಕೂಡ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನಿಜ ಮೋಕ್ಷದಾತ ನಿಜ ಶುದ್ಧಾತ್ಮನಿಗೆ ಅಂದರೆ ನಾನು ನನಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಕಣ್ಣುಗಳನ್ನು ಮುಚ್ಚಿ ಕೈಕಾಲುಗಳನ್ನು ಶರೀರವನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ನೆಲಕ್ಕೆ ಕಬ್ಬಿಣಕ್ಕೆ ಟಚ್ ಆಗಬಾರ್ದು, ಒಬ್ಬರು ಇನ್ನೊಬ್ಬರಿಗೆ ಟಚ್ ಆಗಬಾರ್ದು. ಚಾಪೆ ಮೇಲೆ ಕುರ್ಚಿಗಳ ಮೇಲೆ ಕೂತ್ಕೊಳ್ಬೋದು, ನೆಲಕ್ಕೆ ಟಚ್ ಆಗಬೇಡಿ. ಕೊನೆವರೆಗೆ ಕಣ್ಣು ತೆರೆಯುವಂತಿಲ್ಲ. ನೋಡಿ, ಎಲ್ಲೆಲ್ಲಿ ಜಡ ಶರೀರವಿದೆ ಅಲ್ಲಲ್ಲಿ ನಾನು ಎಂಬ ಅನುಭವ ಅರಿವು ಇದೆ. ಎಲ್ಲೆಲ್ಲಿ ನಾನು ಎಂಬ ಅರಿವು, ನಾನು ಎಂಬ ಫೀಲಿಂಗ್, ನಾನು ಎಂಬ ಅಸ್ತಿತ್ವ ಇದೆ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅರಿವು, ಅನುಭವ, ವೇದನೆ, ಸಂವೇದನೆ ಇದೆ. ಎಲ್ಲೆಲ್ಲಿ ನಾನು ಎಂಬ ವೇದನೆ ಸಂವೇದನೆ ಇದೆ ಅಲ್ಲಲ್ಲಿ ಶರೀರವಿದೆ. ಅಂದರೆ ಒಟ್ಟಾರೆ ಜಡ ಶರೀರದಲ್ಲಿ ಪಾದದಿಂದ ನೆತ್ತಿವರೆಗೆ ನಾನು ಶುದ್ಧಾತ್ಮ ಇದ್ದೇನೆ. ನಾನು ಸ್ತ್ರೀ ಪುರುಷನಲ್ಲ, ನಾನು ಸಂಸಾರ ಮುಕ್ತನಲ್ಲ, ನಾನು ಮುನಿ ಶ್ರಾವಕನೂ ಅಲ್ಲ, ಪಾಪಿ ಧರ್ಮಾತ್ಮನೂ ಅಲ್ಲ, ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿಯೂ ಅಲ್ಲ. ನಾನು ಪರಮಾತ್ಮ ಸಿದ್ಧಾತ್ಮನಾಗಿದ್ದೇನೆ. ಪಾದದಿಂದ ನೆತ್ತಿವರೆಗೆ ನನ್ನ ಅಸ್ತಿತ್ವ. ಶಾಂತಿ ಶಾಂತಿ ಅನುಭವ ಮಾಡಿ, ಯಾವ ಚಿಂತೆ ವಿಚಾರವಿಲ್ಲ. ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸುವ ಮೊದಲು ಪ್ರತಿದಿನ ನಾವು 3 ವಿಷಯಗಳನ್ನು ಚಿಂತನ ಅನುಭವ ಮಾಡಬೇಕು. ಒಂದು, ಆತ್ಮ ಎಲ್ಲಿದ್ದಾನೆ? ಪಾದದಿಂದ ನೆತ್ತಿವರೆಗೆ ಇದ್ದಾನೆ, ಕೂದಲು ಉಗುರನ್ನು ಬಿಟ್ಟು. ಆತ್ಮ ಹೇಗಿದ್ದಾನೆ? ಶಾಸ್ತ್ರ ಭಾಷೆಯಲ್ಲಿ ಹೇಳುವುದಾದರೆ ಜ್ಞಾನ ಸ್ವರೂಪ, ಸ್ವಾನುಭವ ಸ್ವರೂಪ, ಸ್ವಸಂವಿತ್ತಿ ಸ್ವರೂಪ, 100 ಶಬ್ದಗಳಲ್ಲಿ ಹೇಳಿದ್ದಾರೆ. ಆದರೆ ಅದನ್ನು ನಾವು ಆಡು ಭಾಷೆಯಲ್ಲಿ, ಲೋಕ ಭಾಷೆಯಲ್ಲಿ ಹೇಳುವುದಾದರೆ, ಪಾದದಿಂದ ನೆತ್ತಿವರೆಗೆ ಪ್ರತಿಯೊಂದು ಜೀವಕ್ಕೆ ನಾನು ಎಂಬ ಅನುಭವ ಆಗ್ತಾ ಇದೆ. ನಾನು ಎಂಬ ಅರಿವು, ವೇದನೆ, ಸಂವೇದನೆ, ಫೀಲಿಂಗ್, ಬಡಿತ, ಮಿಡಿತ,
ನಾನು ಎಂತ ಅನ್ನಿಸ್ತಾ ಇದೆ, ಅದೆಲ್ಲವೂ ಶುದ್ಧಾತ್ಮನೇ ಆಗಿದ್ದಾನೆ. ಅದೆಲ್ಲವೂ ಒಂದೇನೆ. ಅದನ್ನೇ ಶಾಸ್ತ್ರದಲ್ಲಿ ಜ್ಞಾನ ಸ್ವರೂಪ ಅಂತ ಹೇಳಿದ್ದಾರೆ. ನಾನು ಎಂಬ ಅನುಭವ ಮಾಡಿ ನೋಡಿ. ನಿಮ್ಮ ನಾನು ಎಂಬ ಅಸ್ತಿತ್ವ, ಅನುಭವ, ಫೀಲಿಂಗ್ ಇದೆಯಲ್ಲ, ಅದು ನಿಮಗೆ ಕಣ್ಣಿಗೆ ಕಾಣುವುದಿಲ್ಲ. ಅದರ ಮೇಲೆ ಮನಸ್ಸಿಡಿ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೂ ಓಡಾಡಿಸಿ ನೋಡಿ. ನಿಮ್ಮ ಅಸ್ತಿತ್ವದ ಉದ್ದಾಗಲದಪ್ಪ ನಿಮಗೆ ಜಡ ಶರೀರದಲ್ಲಿ ನಾನು ಇದ್ದೇನೆ, ಎಲ್ಲೆಲ್ಲಿ ಇದ್ದೇನೆ, ಎಲ್ಲಿಂದ ಎಲ್ಲಿವರೆಗೆ ಇದ್ದೇನೆ, ಅದೆಲ್ಲವನ್ನು ಅನುಭವ ಮಾಡಿ. ನಿಮಗೆ ಬಾಡಿ ಒಳಗೆ ಏನೊಂದು ಫೀಲಿಂಗ್ ಆಗುತ್ತೆ, ಅದೆಲ್ಲವೂ ಆತ್ಮನೇ. ಅದು ಬಾಡಿ ಫೀಲಿಂಗ್ ಅಲ್ಲ. ಅದು ಚರ್ಮದ ಸಂವೇದನೆ, ಶರೀರದ ಸಂವೇದನೆ ಫೀಲಿಂಗ್ ಅಲ್ಲ. ಅದು ಕೇವಲ ಆತ್ಮ ಫೀಲಿಂಗ್ ಆಗಿದೆ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವಿಲ್ಲ. ಇವತ್ತು ಶವಾಸನದ ಮೂಲಕ ಧ್ಯಾನಾಭ್ಯಾಸ ಮಾಡೋಣ. ಕೆಲವರು ಮಲ್ಕೊಂಡಾಗ ನಿದ್ದೆ ಬಂದುಬಿಡ್ತದೆ, ಅಂಥವರಿಗೆ ನಾವು ಕೂತ್ಕೊಂಡೇ ಶವಾಸನ ಮಾಡಿಸ್ತೇವೆ. ಯಾರಿಗೆ ನಿದ್ರೆ ಬರಲ್ವೋ ಅವರು ಚಾಪೆ ಮೇಲೆ ಮಲಗಿಕೊಂಡು ಶವಾಸನ ಅಭ್ಯಾಸ ಮಾಡ್ಬೋದು. ಯಾರಿಗೆ ನಿದ್ರೆ ಬರ್ತದೋ ಅವರು ದಯಮಾಡಿ ಕೂತ್ಕೊಂಡೇ ಶವಾಸನ ಅಭ್ಯಾಸ ಮಾಡಿ. ಈಗ ಶವಾಸನ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಮಲ್ಕೊಳ್ಳೋರು ಮಲ್ಕೊಳ್ಳಿ ಚಾಪೆ ಮೇಲೆ, ಕೂತ್ಕೊಳ್ಳೋರು ಕೂತ್ಕೊಳ್ಳಿ. ನಿದ್ರೆ ಮಾತ್ರ ಮಾಡಬೇಡಿ. ನಿದ್ರೆ ಬರುವುದಾದರೆ ಕೂತ್ಕೊಂಡ್ಬಿಡಿ. ಪಾದದ ಬೆರಳುಗಳು, ನಿಮ್ಮ ಬಲಗಾಲು, ಎಡಗಾಲು, ಪಾದದ ಬೆರಳುಗಳು ಎಷ್ಟಿವೆ ನೋಡಿ. ಬೆರಳುಗಳು ಪಾದದಲ್ಲಿ, ಕಾಲು ಬೆರಳುಗಳು ಎಷ್ಟು ನೋಡಿ. ಒಂದೊಂದು ಬೆರಳನ್ನು ಅಲುಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಮನಸ್ಸಿನಿಂದ ಕೈಯಿಂದ ಮಸಾಜ್ ಮಾಡಬಹುದು. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಯಾವ ಸಂಬಂಧವೂ ಇಲ್ಲ. ನನ್ನ ಸಂಬಂಧವೂ ಯಾರ ಜೊತೆಗಿಲ್ಲ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ಪಾದದಿಂದ ನೆತ್ತಿಯವರೆಗೆ ಅಸಂಖ್ಯಾತ ಪ್ರದೇಶಗಳು. ಇದು ಯಾರಲ್ಲೂ ಹುಟ್ಟುವುದಿಲ್ಲ. ಇದನ್ನು ಯಾರೂ ಹುಟ್ಟಿಸುವುದಿಲ್ಲ. ಇದಕ್ಕೆ ಯಾರೂ ಹುಟ್ಟಿಸುವ ತಂದೆ ತಾಯಿಗಳಿಲ್ಲ. ಇದು ಅನಾದಿ ನಿಧನವಾಗಿದೆ. ಜಗತ್ತು, ಲೋಕ, ಪ್ರತಿಯೊಂದು ವಸ್ತು ಪ್ರಕೃತಿಯಲ್ಲಿ, ಪ್ರತಿಯೊಂದು ಚರಾಚರ ವಸ್ತುಗಳು ಸ್ವತಂತ್ರವಾಗಿವೆ. ಸ್ವಯಂ ನಿರ್ಮಿತ, ಸ್ವಯಂ ಸಂಚಾಲಿತ, ಸ್ವಯಂ ಪರಿವರ್ತಿತ. ಸೊ ಹಾಗಾಗಿ ನಾನು ಜನ್ಮ ಮರಣಗಳಿಂದ ರಹಿತ, ಅಸಂಖ್ಯಾತ ಪ್ರದೇಶ, ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ.
ನೋಡಿ, ಇದು ನಾನು ಎಂಬ ಅನುಭವ, ಅರಿವು, ಫೀಲಿಂಗ್ ಇದೆಯಲ್ಲ, ಇದು ಎಂದೂ ಜನ್ಮವನ್ನು ತಾಳಿಲ್ಲ, ಎಂದೂ ಮರಣವನ್ನು ತಾಳಿಲ್ಲ. ಇದಕ್ಕೆ ಜನ್ಮ ಮರಣಗಳಿಲ್ಲ, ಶರೀರವೇ ಇಲ್ಲ. ಶರೀರಕ್ಕೆ ಸಂಬಂಧಪಟ್ಟ ರೋಗಗಳು ಇಲ್ಲ. ಇದಕ್ಕೆ ಮನಸ್ಸೂ ಇಲ್ಲ, ಮನಸ್ಸಿಗೆ ಸಂಬಂಧಪಟ್ಟ ಮಾನಸಿಕ ವಿಕಾರಗಳಿಲ್ಲ. ಬೆರಳಿನ ತುದಿಗಳು, ಬೆರಳುಗಳು, ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಪಾದದ ಮೇಲ್ಭಾಗ, ಪಾದದ ಕೆಳಭಾಗ ಅಂಗಾಲು, ಮನಸ್ಸಿನಿಂದ ಅಥವಾ ಹಸ್ತದಿಂದ ಪಾದದ ಮೇಲ್ಭಾಗ, ಕೆಳಭಾಗ ಅಂಗಾಲು ಮಸಾಜ್ ಮಾಡಬಹುದು. ನೋಡಿ, ನಿಮ್ಮ ಪಾದದ ಉದ್ದ ಅಗಲ ದಪ್ಪ, ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಯಾವ ಪುಣ್ಯ ಕ್ರಿಯೆಗಳಿಲ್ಲ, ಪುಣ್ಯ ಭಾವನೆಗಳಿಲ್ಲ. ಯಾವ ಪಾಪ ಕ್ರಿಯೆಗಳು, ಪಾಪ ಭಾವನೆಗಳೂ ಇಲ್ಲ. ನಿಮ್ಮ ಪಾದದಿಂದ ಮಂಡಿಗಾಲ್ ಮಧ್ಯದ ಭಾಗ, ಪಾದ ಮತ್ತು ಮಂಡಿಗಾಲ ಮಧ್ಯದ ಭಾಗ, ಪಿಂಡ್ರಿಯ ಉದ್ದಗಲ ದಪ್ಪ ಅನುಭವ ಮಾಡಿ. ಮಂಡಿಗಾಲಿನ ಉದ್ದಗಲ ದಪ್ಪ ಗೋಳಾಕಾರ ಅನುಭವ ಮಾಡಿ. ಮಂಡಿಗಾಲಲ್ಲಿ ಯಾವ ರೀತಿ ನಿಮಗೆ ಅನುಭವ ಆಗ್ತಾ ಇದೆ ನೋಡಿ. ಅಲ್ಲಿ ನಿಮ್ಮ ಅಸ್ತಿತ್ವ, ಅರಿವು, ಅನುಭವ ಆಗ್ತಾ ಇದೆ ನೋಡಿ. ಎಲ್ಲರಿಗೂ ತಮ್ಮ ತಮ್ಮ ಅರಿವು, ಅನುಭವ, ಫೀಲಿಂಗ್, ಅಸ್ತಿತ್ವ.
ನಿಮಗೆ ಮಂಡಿಗಾಲು ಅನುಭವ ಆಗ್ತಾ ಇದೆ, ಆದರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಕಾಣುವ ಮಂಡಿಗಾಲು ಅದು ಜಡ ಶರೀರ, ರಕ್ತ ಮೂಳೆ ಮಾಂಸದಿಂದ ಮಾಡಿದ್ದು, ಚರ್ಮದಿಂದ. ಅದು ನಾನಲ್ಲ, ನನ್ನದಲ್ಲ. ಅದರೊಳಗೆ ಏನೊಂದು ಸಂವೇದನೆ ಮಾತ್ರ ಮಂಡಿಗಾಲಿದೆ. ಮಂಡಿಗಾಲು ಅಂತ ಸಂವೇದನೆ ಆಗತ್ತೆ, ಆದರೆ ಆ ಸಂವೇದನೆ ಕಣ್ಣಿಗೆ ಫೀಲಿಂಗ್ ಕಾಣಿಸುವುದಿಲ್ಲ. ಕಣ್ಣಿಗೆ ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಯಾವ ಜಗತ್ತು ಇಲ್ಲ, ಯಾವ ತಂದೆ ತಾಯಿಗಳು ಇಲ್ಲ, ಯಾವ ದೇವಶಾಸ್ತ್ರ ಗುರುಗಳು ಧರ್ಮವೂ ಇಲ್ಲ. ಅಹಿಂಸಾ ಪರಮೋ ಧರ್ಮ. ನಾನು ನನ್ನೊಳಗೆ ಲೀನನಾದಾಗ ಯಾವ ರಾಗದ್ವೇಷಗಳು ಬರುವುದಿಲ್ಲ. ಅದೇ ಅಹಿಂಸಾ ಪರಮೋ ಧರ್ಮ. ಆತ್ಮಶ್ರದ್ಧಾನಂ ಸಮ್ಯಕ್ ದರ್ಶನಂ ಚಾರಿತ್ತಂ ಖಲು ಧಮ್ಮೋ. ಅಂದರೆ ಆತ್ಮನಲ್ಲಿ ಲೀನನಾಗಿ ಶ್ರದ್ಧೆ ಮಾಡಿ ಲೀನನಾಗುವುದು. ಆತ್ಮಲೀನತೆ ಎಂಬ ಚಾರಿತ್ರವೇ ಖಲು ಧಮ್ಮೋ. ಅದೇ ನಿಜವಾದ ಧರ್ಮ. ಉಳಿದೆಲ್ಲವೂ ಕರ್ಮ. ನಿಮ್ಮ ತೊಡೆಗಳ ಉದ್ದ ಅಗಲ ದಪ್ಪ, ಎರಡೂ ಕಾಲಿನ ತೊಡೆಗಳು. ನಿಮ್ಮ ತೊಡೆಗಳ ಉದ್ದ ಅಗಲ ದಪ್ಪ. ಸೊಂಟದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಿತಂಬ ಮತ್ತು ಸೊಂಟದ ಸುತ್ತಮುತ್ತ. ಬೆನ್ನಿನ ಉದ್ದ ಅಗಲ ದಪ್ಪ. ಕಣ್ಣಿಗೆ ಕಾಣುವ ಬೆನ್ನು ನಾನಲ್ಲ, ನನ್ನದಲ್ಲ. ಅದು ಜಡ ಶರೀರ. ಆದರೆ ಅನುಭವ ರೂಪ, ಸಂವೇದನಾ ಫೀಲಿಂಗ್ ರೂಪ, ಅರಿವು ರೂಪದ ಬೆನ್ನು ನಿಮಗೆ ಅನುಭವ ಆಗ್ತಾ ಇದೆ. ಅದೇ ಶುದ್ಧಾತ್ಮ. ಆತ್ಮ ಪ್ರದೇಶಗಳ ಅಸಂಖ್ಯಾತ ಪ್ರದೇಶಗಳು ಆತ್ಮನ. ಶಾಂತಿ, ನೆಮ್ಮದಿ ಅನುಭವ ಮಾಡಿ.
ನರಕದಲ್ಲಿರುವ ಜೀವಗಳು, ಸ್ವರ್ಗದಲ್ಲಿರುವ ಜೀವಗಳು, ಮಧ್ಯಲೋಕದಲ್ಲಿರುವ ತಿರ್ಯಂಚ ಜೀವಗಳು, ಇವರೆಲ್ಲರೂ ಇದೇ ರೀತಿ ಧ್ಯಾನಾಭ್ಯಾಸ ಮಾಡ್ತಾರೆ. ಅಂತರ್ಮುಖ ಧ್ಯಾನಾಭ್ಯಾಸ ಎಲ್ಲರಿಗೂ ಒಂದೇ. ಅದು ಕರ್ಣಾನುಯುಗ, ದ್ರವ್ಯಾನುಯುಗ, ಚರ್ಣಾನುಯುಗ, ಪ್ರತಿಮಾನುಯುಗ ಯಾವುದೇ ದೃಷ್ಟಿಯಿಂದ ನೋಡಿದರೆ ಒಂದೇ ಮಾರ್ಗ, ಮುಕ್ತಿ ಮಾರ್ಗ ಒಂದೇ, ಬೇರೆ ಇಲ್ಲ. ಇದೇ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವೇ ಮುಕ್ತಿ ಮಾರ್ಗ. ಆದರೆ ಮಧ್ಯಲೋಕದಲ್ಲಿ ಮನುಷ್ಯರು ತಮ್ಮ ಅತಿ ಬುದ್ಧಿವಂತಿಕೆಯಿಂದ ಶಾಸ್ತ್ರಗಳನ್ನು ಓದಿ ಅವರವರ ಧರ್ಮ ಮತಗಳನ್ನು ಮಾಡಿಕೊಂಡು ಅವರವರ ಅಭಿಪ್ರಾಯಗಳನ್ನು ದೃಷ್ಟಿಕೋನಗಳನ್ನು ಮಾಡಿಕೊಂಡು ಏಕಾಂತ, ಕೆಲವರು ಏಕಾಂತ, ಕೆಲವರು ಅನೇಕಾಂತ, ಏಕಾಂತವನ್ನು ಬೇರೆ ಅನೇಕಾಂತವನ್ನು ಬೇರೆ ಮಾಡಿ ಮುಕ್ತಿ ಮಾರ್ಗಗಳನ್ನು ಹೇಳಿಕೊಡ್ತಾರೆ. ಕೆಲವರು ಆತ್ಮಾನುಭವ ಮಾಡಿ ಮುಕ್ತಿ ಮಾರ್ಗ ಹೇಳ್ತಾರೆ. ಕೆಲವರು ಮಾಡದೆ ಓದಿಬಿಟ್ಟು ತಮ್ಮ ಚಿಂತನ ಮನದಿಂದ ಹೇಳ್ತಾರೆ. ಆದರೆ ನಾವು ನಮ್ಮ ಅಸ್ತಿತ್ವದ ಅನುಭವ ಮಾಡಿ ನಿರ್ಣಯ ಮಾಡೋಣ. ಆತ್ಮ ಎಲ್ಲರಿಗೂ ಅನುಭವಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ನಾವು ಏನೊಂದು ಈಗ ನಾನು ಎಂಬ ಅನುಭವ ಆಗ್ತಾಯಿದೆ ಎಲ್ಲರಿಗೂ. ಆ ನಾನು ಎಂಬ ಅಸ್ತಿತ್ವ ಅರಿವಿನ ಮೇಲೆ ಮನಸ್ಸಿಟ್ಟು, ಅಂದರೆ ಆತ್ಮ ಪ್ರದೇಶ ಅಸ್ತಿತ್ವದ ಮೇಲೆ ಮನಸ್ಸಿಟ್ಟು ಧ್ಯಾನಾಭ್ಯಾಸ ಮಾಡಿ ನಿರ್ಣಯ ಮಾಡೋಣ. ಮುಕ್ತಿ ಮಾರ್ಗ ಯಾವುದು ಸರಿ, ಯಾವುದು ತಪ್ಪು. ಮುಕ್ತಿ ಮಾರ್ಗದಲ್ಲಿ ಒಬ್ಬನೇ ನಡಿಬೇಕಾಗುತ್ತದೆ, ಏಕಾಂಗಿಯಾಗಿ ನಡಿಬೇಕಾಗ್ತದೆ, ಯಾರೂ ಜೊತೆಗೆ ಬರುವುದಿಲ್ಲ. ಹಾಗಾಗಿ ನಿರ್ಣಯವನ್ನು ಕೂಡ ಒಬ್ಬರೇ ಮಾಡಬೇಕು, ಏಕಾಂಗಿಯಾಗಿಯೇ ಮಾಡಬೇಕು. ಅದಕ್ಕೆ ಸಮಯಸಾರ ಗ್ರಂಥದಲ್ಲಿ ಆಚಾರ್ಯ ಕುಂದ್ರ ಹೇಳಿದ್ದಾರೆ, ಸ್ವಯಂ ನಿರ್ಣಯ ಮಾಡಿ, ಸ್ವಯಂ ಅನುಭವ ಮಾಡಿ, ಆತ್ಮನನ್ನು ಅನುಭವ ಮಾಡಿ, ಸ್ವಯಂ ನಾನು ಹೇಳಿದ್ದಕ್ಕೆ ನಂಬಬೇಡಿ, ಮೋಸ ಹೋಗಬೇಡಿ ಅಂತ ಹೇಳಿದ್ದಾರೆ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಹೊಟ್ಟೆಯ ಉದ್ದಗಲ ದಪ್ಪ, ಶಾಂತಿ ನೆಮ್ಮದಿ ಅನುಭವ ಮಾಡಿ. ವಕ್ಷಸ್ಥಳದ ಉದ್ದಗಲದಪ್ಪ, ನಿಮ್ಮ ಎದೆಯ ಉದ್ದಗಲದಪ್ಪ. ಎಲ್ಲಿದೆ ನಿಮ್ಮ ಎದೆ? ಆನಂದ ಅನುಭವ ಮಾಡಿ. ನಾವು ನಮ್ಮ ಅರಿವು, ನಾವು ನಮ್ಮ ಸಂವೇದನೆ ಕಡೆ ಮನಸ್ಸಿಟ್ಟಾಗ, ನಾವು ನಮ್ಮನ್ನು ಫೀಲಿಂಗ್ ಮಾಡಿದಾಗ ಆನಂದ ಅನುಭವ ಆಗ್ತದೆ. ಅದೇ ಮುಕ್ತಿ ಮಾರ್ಗ, ಅದೇ ಅಂತರ್ಮುಖ ಅಭ್ಯಾಸ, ಅದೇ ಧ್ಯಾನಾಭ್ಯಾಸ, ಅದೇ ಅಂತರ್ದೃಷ್ಟಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಬಾಡಿ ಒಳಗೆ ನಿಮಗೇನೇನು ಫೀಲಿಂಗ್ ಆಗುತ್ತೆ ಅದೆಲ್ಲವೂ ಆತ್ಮನೇ. ಫೀಲಿಂಗ್ ಮಾತ್ರ ಆತ್ಮ. ಅದರಲ್ಲಿ ಶೀತ, ಉಷ್ಣ, ಕಠೋರ, ಮೃದು,
ಸುಖ ದುಃಖ ಅವು ಯಾವುಗಳನ್ನು ಮುಖ್ಯ ಮಾಡಬೇಡಿ, ಅವುಗಳನ್ನು ಬಿಟ್ಟಾಕಿ ಅವುಗಳ ಮಧ್ಯದಲ್ಲಿ ಕೇವಲ ಸಂವೇದನಾ ಅರಿವು ಮಾತ್ರ, ನಾನೆಂಬ ಅಸ್ತಿತ್ವ ಮಾತ್ರ ಅನುಭವ ಮಾಡಿ. ಸುಖ ದುಃಖ ಶೀತ ಉಷ್ಣ ಕಠೋರ ಮೃದುಗಳನ್ನು ನೀವು ಮುಖ್ಯ ಮಾಡಿದರೆ, ಅವುಗಳ ಕಡೆ ಗಮನ ಕೊಟ್ಟರೆ ನಮಗೆ ಅಲ್ಲಿ ರಾಗ ದ್ವೇಷಗಳು ಉಂಟಾಗ್ತವೆ. ಹಾಗಾಗಿ ನಾವು ಅವುಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ನಾವು ಅವುಗಳಲ್ಲಿರುವ ಸಂವೇದನಾ ಅಸ್ತಿತ್ವ, ನಾನೆಂಬ ಅಸ್ತಿತ್ವ ಮಾತ್ರವನ್ನು ಗಮನಿಸಬೇಕು. ಅದೇ ಶುದ್ಧಾತ್ಮ, ಅದೇ ಧ್ಯಾನಾಭ್ಯಾಸ. ನಾನು ನನ್ನನ್ನು ಧ್ಯಾನಿಸುವುದೇ ಅಸಲು ಆತ್ಮನ ಅಸಲು ಧ್ಯಾನಾಭ್ಯಾಸ. ಪರರನ್ನು ಧ್ಯಾನಿಸುವುದು ಕುಧ್ಯಾನ, ನಿಜವನ್ನು ಧ್ಯಾನಿಸುವುದು ಪುರುಷಾರ್ಥ. ನೋಡಿ, ನಮ್ಮ ಕೈ ಬೆರಳುಗಳು, ಅಂಗೈ, ಮುಂಗೈ, ಕೈಗಳ ಉದ್ದಗಲದಪ್ಪ ಅನುಭವ ಮಾಡಿ, ಭುಜಗಳವರೆಗೆ, ಹೆಗಲಿನ ಉದ್ದಗಲದಪ್ಪ ಅನುಭವ ಮಾಡಿ. ಭುಜಗಳು, ನಮ್ಮ ಕತ್ತಿನ ಹಿಂದೆ ಮುಂದೆ ಸುತ್ತಮುತ್ತ, ಕುತ್ತಿಗೆ, ಕತ್ತು ಸುತ್ತಮುತ್ತ, ಮುಖಕಮಲ, ನಿಮ್ಮ ತಲೆಯ ಉದ್ದಗಲದಪ್ಪ ಮುಖಕಮಲ. ನೆತ್ತಿಯ ಮೇಲ್ಭಾಗ, ತಲೆಯ ಮೇಲ್ಭಾಗ ನೆತ್ತಿ,
ಈಗ ಮತ್ತೆ ನಾವು ಕೆಳಗಿನಿಂದ ಮೇಲಕ್ಕೆ ಹೋಗಿದ್ದೀವಿ. ಈಗ ಬೇಗ ಬೇಗ ಒಂದೆರಡು ನಿಮಿಷಗಳಲ್ಲಿ ಮೇಲಿಂದ ಕೆಳಗೆ ಬರೋಣ. ನೆತ್ತಿ, ಹಣೆಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಹುಬ್ಬುಗಳ ಉದ್ದ ಅಗಲ ದಪ್ಪ. ಮುಖಕಮಲ, ಕಣ್ಣು ರೆಪ್ಪೆಗಳು, ಮೂಗು, ತಲೆಯ ಅಕ್ಕಪಕ್ಕ, ಕಂಠಕಮಲ, ಕತ್ತು, ಕುತ್ತಿಗೆಯ ಸುತ್ತಮುತ್ತ, ನಿಮ್ಮ ಹೆಗಲುಗಳ ಉದ್ದ ಅಗಲ ದಪ್ಪ. ಕೈಗಳು ಉದ್ದ ಅಗಲ ದಪ್ಪ. ವಕ್ಷಸ್ಥಳ, ಎದೆಯ ಉದ್ದ ಅಗಲ ದಪ್ಪ. ಬೆನ್ನಿನ ಉದ್ದ ಅಗಲ ದಪ್ಪ ಕ್ಷೇತ್ರ ವಿಸ್ತಾರ ಅನುಭವ ಮಾಡಿ. ಬೆನ್ನೆಲ್ಲಿದೆ, ಶಾಂತಿ ನೆಮ್ಮದಿ ಅನುಭವ ಮಾಡಿ. ಹೊಟ್ಟೆಯ ಉದ್ದ ಅಗಲ ದಪ್ಪ. ಸೊಂಟದ ಸುತ್ತಮುತ್ತ, ನಿತಂಬಗಳು, ತೊಡೆಗಳ ಉದ್ದ ಅಗಲ ದಪ್ಪ. ಎಲ್ಲಿವೆ ನಮ್ಮ ತೊಡೆಗಳು? ಕೆಳಗೆ ಮೇಲೆ ಅಕ್ಕಪಕ್ಕ ಹಿಂದೆ ಮುಂದೆ. ತೊಡೆಗಳು ಅಂದ ತಕ್ಷಣವೇ ನಮ್ಮ ಮನಸ್ಸು ಆತ್ಮನ ಪರ್ಯಾಯವಾಗಿರ್ತಕ್ಕಂತಹ ಮನಸ್ಸು ಆತ್ಮನ ಪ್ರದೇಶಗಳ ಮೇಲೆ ಹೋಗುತ್ತೆ. ಹಾಗಾಗಿ ಇದು ಆತ್ಮನ ಅಸಲು ಧ್ಯಾನಾಭ್ಯಾಸ. ಇದು ಶರೀರ ಧ್ಯಾನ ಅಲ್ಲ. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಧ್ಯಾನಾಭ್ಯಾಸ ಮಾಡಿ. ಮಂಡಿಗಾಲು, ಪಿಂಡಿಯ ಉದ್ದ ಅಗಲ ದಪ್ಪ. ಪಾದದ ಮೇಲ್ಭಾಗ, ಕೆಳಭಾಗ, ಅಂಗಾಲು, ಕೈ ಬೆರಳುಗಳು, ಕಾಲ್ಬೆರಳುಗಳು. ಕೇವಲ ಕೈ ಬೆರಳುಗಳು, ಕಾಲು ಬೆರಳುಗಳ ಮೇಲೆ ಮನಸ್ಸಿಟ್ಟು ಕಾಲ್ಬೆರಳು ಕೈ ಬೆರಳುಗಳನ್ನು ಅಲುಗಾಡಿಸಿ, ಕೈ ಬೆರಳು ಕಾಲು ಬೆರಳುಗಳನ್ನು ಅಲುಗಾಡಿಸ್ತಾ ಅದರ ಮೇಲೆ ಮನಸ್ಸಿಡಿ. ಕಾಲ್ಬೆರಳು, ಕೈ ಬೆರಳು, ಅಲ್ಲಿಂದ ಸಂವೇದನಾ ಅನುಭವ ಫೀಲಿಂಗ್ ಮಾಡ್ತಾ ಮನಸ್ಸನ್ನು ಹೊರಗೆ ತೆಗೆದುಬಿಡಿ. ಕಾಲ್ಬೆರಳು, ತುದಿ ಬೆರಳುಗಳ ಅಲ್ಲಿಂದ ಹೊರಗೆ ಮನಸ್ಸನ್ನು ತೆಗೆದುಬಿಡಿ. ಈಗ ಎರಡು ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳಿ. ನಿಧಾನವಾಗಿ ಕಣ್ತೆರೆಯಿರಿ. ಏನನ್ನು ನೋಡುವ ಪ್ರಯತ್ನ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ. ನನ್ನ ಅಸ್ತಿತ್ವ ಎಲ್ಲಿದೆ? ನಾನು ಜಡ ಶರೀರದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಇದ್ದೇನೆ ನಾನು ಅನುಭವ ಮಾಡಿ. ಕಣ್ಣುಗಳನ್ನು ಮುಚ್ಚಿ ಮತ್ತೆ ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಮೊದಲು ಎತ್ತಿ ಮಂಡಿಗಾಲ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನು ಎತ್ತು ಇನ್ನೊಂದು ಮಂಡಿಗಾಲು ಅಥವಾ ತೊಡೆ ಮೇಲೆ ಇಟ್ಕೊಳ್ಳಿ.
ಶಾಂತಿ ನೆಮ್ಮದಿ ಅನುಭವ ಮಾಡಿ. ನೋಡಿ, ಯಾವ ಚಿಂತೆ ವಿಚಾರಗಳಿರಲಿಲ್ಲ, ಯಾವ ಶರೀರ ರಕ್ತ ಮೂಳೆ ಮಾಂಸ ನಿಮಗೆ ಕಾಣಿಸಲಿಲ್ಲ. ಹಾಗಾಗಿ ಇದು ಶರೀರ ಧ್ಯಾನ ಅಲ್ಲ, ಇದು ಆತ್ಮ ಧ್ಯಾನವಾಗಿದೆ. ನಾನು ಎಂಬ ಅಸ್ತಿತ್ವದ ಮೇಲೆ, ಆತ್ಮನ ಮೇಲೆ, ನಿಮ್ಮ ಅಸ್ತಿತ್ವದ ಮೇಲೆ ನೀವು ಮನಸ್ಸಿಟ್ಟಿದ್ರಿ. ಯಾವ ವಿಚಾರ ಶುಭ ವಿಕಲ್ಪಗಳು ಬರಲಿಲ್ಲ. ಇದೇ ಸಂವರ ತತ್ವ. ನಿಮ್ಮ ಜಡ ಮನಸ್ಸು, ನಿಮ್ಮ ಜಡ ಶರೀರ, ನಿಮ್ಮ ಒಳಗಿನ ನಾನೆಂಬ ಅರಿವು ಜ್ಞಾನ ಆತ್ಮ ಶರೀರ ಎಲ್ಲವೂ ಹಗುರಾಯಿತು. ಇದೇ ನಿರ್ಜರ ತತ್ವ. ಶಾಂತಿ ಆನಂದ ಅಸ್ತಿತ್ವದಲ್ಲಿ ಮುಳುಗಿದ್ರಿ. ನಿಮ್ಮ ಅಸ್ತಿತ್ವದಲ್ಲಿ ನೀವಿದ್ರಿ. ಇದೇ ಮೋಕ್ಷ ಭಾವ ಮೋಕ್ಷ ತತ್ವ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ತಿಳಿಸಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನಾನು ಪರಮಾತ್ಮನಾಗಿದ್ದೇನೆ, ನಾನು ಶುದ್ಧಾತ್ಮನಾಗಿದ್ದರಿಂದ ನನಗೆ ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ್ಮ ಪ್ರದೇಶಗಳಿಗೆ ನಮಸ್ಕರಿಸುತ್ತಾ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ. ತಾವೆಲ್ಲ ಅಸಲು ಆತ್ಮನ ಅಸಲು ಧ್ಯಾನಾಭ್ಯಾಸ ಮಾಡಿದ್ರಿಂದ ಭವ್ಯರು ಮತ್ತು ಅಭಿನಂದನೆಗೆ ಅರ್ಹರಾಗಿದ್ದೀರಿ. ತಮಗೆಲ್ಲರಿಗೂ ಅಭಿನಂದನೆಗಳು. ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಆತ್ಮನ ಸ್ವರೂಪ, ಆತ್ಮ ಹೇಗಿದ್ದಾನೆ, ಎಲ್ಲಿದ್ದಾನೆ, ಆತ್ಮನನ್ನು ಧ್ಯಾನಿಸುವ ಕಂಡುಕೊಳ್ಳುವ ವಿಧಿವಿಧಾನ ಮತ್ತು ಧ್ಯಾನಾಭ್ಯಾಸದಿಂದ ನೀವು ದಿನ ಧ್ಯಾನಾಭ್ಯಾಸ ಮಾಡ್ತೀರಿ. ಇಲ್ಲಿ ಕೇವಲ ತರಗತಿಯಲ್ಲಿ ಮಾತ್ರ ಮಾಡುವುದಲ್ಲ, ನೀವು ಮನೆಯಲ್ಲೇ ಕೂಡ 4 ಸಮಯ ಮಾಡಬೇಕು. ಬೆಳಗ್ಗೆ ಏಳುವಾಗ, ರಾತ್ರಿ ಮಲಗುವಾಗ, ಮಧ್ಯಾಹ್ನ, ಸಂಧ್ಯಾಕಾಲ, ಹೀಗೆ 4 ಸಮಯ ಮಾಡಬೇಕು. ಅಲ್ಲಿ ನೀವು ಏಕಾಂತದಲ್ಲಿ ಒಬ್ಬರೇ ನೀವು ಮಾಡುವಾಗ ಏನಾದರೂ ನಿಮ್ಗೆ ಅಡೆತಡೆಗಳು ತೊಂದರೆಗಳಾಗಿದ್ದರೆ ಆ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಯಾವ ಪ್ರಶ್ನೆ ಇಲ್ಲ ಅಂತ ಅನಿಸುತ್ತೆ, ಪರವಾಗಿಲ್ಲ. ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ತಮ್ಮೆಲ್ಲರ ಅನುಮತಿ ಮೇರೆಗೆ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ನಮಃ